ನನ್ನ ಹೆಸರು ಶ್ರೀನಿವಾಸ್ ಪಾಟೀಲ್, ತಾಟಕೆರೆ ಗ್ರಾಮ, ಆಲೂರು ಪೋಸ್ಟ್, ಅಭಯ ಅರಣ್ಯ, ದಂಡಕಾರಣ್ಯ, ವೇಸ್ಟ್ ಕೋಸ್ಟ್ ಪೇಪರ್ ಮಿಲ್ ಲಿಮಿಟೆಡ್, ದಾಂಡೇಲಿ ತಾಲೂಕು, ಉತ್ತರ ಕನ್ನಡ ಜಿಲ್ಲೆ. ಅಲ್ಲಿಂದ ಬಂದಿದ್ದೀನಿ ಅಣ್ಣಾರು ಇದು ಕಾರ್ಯಕ್ರಮ ನೋಡೋ ಸಲುವಾಗಿ. ಈಗ ಅಣ್ಣರ ಅಭಿಮಾನಿನ ನಾನು ಸಣ್ಣ ಹುಡುಗರಿಂದಲೂ ಅಭಿಮಾನಿ. ರಾಜಣ್ಣರ ಸಿನಿಮಾ ನೋಡಿದ್ದೀನಿ. ಅವರು 208 ಸಿನಿಮಾ ಇದ್ದಾವೆ. 208 192 ನೋಡಿದ್ದೀನಿ. ನಾನು 16 ಬಿಟ್ಟಿದ್ದೀನಿ. ಅವ್ನು ನೋಡ್ತಿದ್ದೆ, ಟಿ ವಿಯಲ್ಲಿ ನೋಡಿದವೇ ಹಾಕ್ತಾರೆ, ಮತ್ತು ಇದು ಥಿಯೇಟ್ರಿನಲ್ಲೇ ನೋಡಿದವೇ ಬರ್ತವೆ. ಹಿಂಗಾಗಿ ಅವ್ನು ನೋಡೋಕೆ ಬಿಟ್ಬಿಟ್ಟಿದ್ದೀನಿ. ಬಂದರೆ ನೋಡ್ತೀನಿ. ಒಂದು ರಾಜಣ್ಣವ್ರು ಮಾಡಿರೋ ಪಾತ್ರ ಯಾವುದೂ ಫೇಲ್ ಆಗಿಲ್ಲ. 208 ಸಿನಿಮಾ ಇದ್ದಾವೆ. 208ರಾಗ ಎಲ್ಲ ಫಿಲ್ಮ್ನು ಚೆನ್ನಾಗಿ ಮಾಡ್ಯಾರೆ. ಮತ್ತು ಭಾರತ ದೇಶದಲ್ಲಿ ಅವರಷ್ಟು ಸುಂದರ ನಟ ಇನ್ನೊಬ್ಬಿಲ್ಲ. ಅವ್ರು ಮಾಡಿರೋಂಥ ಪಾತ್ರ ಯಾರೂ ಮಾಡಿಲ್ಲ. ಅವ್ರಿಗೆ ಸಿಕ್ಕಿರೋಷ್ಟು ಬಿರುದು ಪ್ರಶಸ್ತಿ ಸನ್ಮಾನ ಯಾರಿಗೂ ಸಿಕ್ಕಿಲ್ಲ, ಮುಂದೆ ಸಿಗೋದೂ ಇಲ್ಲ. ಅಣ್ಣರಂಥ ಸುಂದರ ನಟ ನಾವು ಸಿಕ್ಕಿರೋದ್ರೆ ಕನ್ನಡದವರು ನಾವು ಭಾಳ ಪುಣ್ಯವಂತರು, ಅದೃಷ್ಟವಂತರು, ಭಾಗ್ಯವಂತರು. ರಾಜಣ್ಣವರು ಬೇಗ ಹುಟ್ಟು ಬರಲಿ, ಮತ್ತೊಮ್ಮೆ ಕನ್ನಡ ಚಿತ್ರ ಪಾತ್ರ ಮಾಡಲಿ ಅಂತ ಕೇಳ್ಕೊತೀನಿ. ರಾಜಣ್ಣವ್ರ ಬಗ್ಗೆ ನಾನು ಅಲ್ಲಿ ಹಾಡಲ್ಲಿ ಕಟ್ಟಿದ್ದೀನಿ, ಅವನ್ನ ಹಾಡ್ತೀನಿ ಕೇಳಿ. ನಟ ಸಾರ್ವಭೌಮ ಕನ್ನಡ ಕಂಠ್ರವ ಡಾಕ್ಟರ್ ರಾಜಣ್ಣರಂದರೆ ಬಂತೆನಪ್ಪ ಭಾಗ್ಯವು, ಬಂತೆನಪ್ಪ ಭಾಗ್ಯವು. ಆಡು ಮುಟ್ಟದ ಸೊಪ್ಪಿಲ್ಲ, ಹಣ್ಣವ್ರು ಮಾಡಿದ ಪಾತ್ರಗಳಿಲ್ಲ, ಯಾವ ವೇಷ ಹಾಕಿದಾರು ಭರ್ಜರಿಯಾಗಿ ಕಾಣಿಸ್ತಾರ ಕಾಣ. ರಾಜಣ್ಣವರು ಯಾವ ಪಾತ್ರ ಕೊಟ್ಟರು ಅದ್ಭುತ ಮಾಡಿ ತೋರಿಸುವಂಥ ಭೂಪತಿ ರಂಗ ಕಾಣ. ರಾಜಣ್ಣವರು ಭೂಪತಿ ರಂಗ ಕಾಣ. ಸಾಮಾಜಿಕ, ಐತಿಹಾಸಿಕ, ಪೌರಾಣಿಕ, ಭಕ್ತಿ ಪ್ರಧಾನ, ಭಾಗ್ಯ ಚಿತ್ರಗಳಲ್ಲಿ ಭಾಗ್ಯ ಪಾತ್ರ ಮಾಡಿ ತೋರಿಸಿರುವಂಥ ಬಹದ್ದೂರ್ ಗಂಡು ಕಾಣ. ರಾಜಣ್ಣವರು ಬಹದ್ದೂರ್ ಗಂಡು ಕಾಣ. ಇಂಥ ಸುಂದರ ನಾಟ ನನ್ನ ಪಡೆದಂಥ ಕನ್ನಡ ನಾವೇ ಅದೃಷ್ಟವಂತರು, ನಾವೇ ಭಾಗ್ಯವಂತರು. ರಾಜಣ್ಣವರು ಮತ್ತೊಮ್ಮೆ ಹುಟ್ಟಿ ಬರಲಿ, ಮತ್ತೊಮ್ಮೆ ಕನ್ನಡ ಚಿತ್ರದಲ್ಲಿ ಪಾತ್ರ ಮಾಡಲ್ಲ ಅಂತ ನಾವು ನೀವು ದೇವರಲ್ಲಿ ಬೇಡಿಕೊಳ್ಳೋಣ, ಆ ದೇವರಲ್ಲಿ ಬೇಡಿಕೊಳ್ಳೋಣ. ಹೊಯ್ಯ ನಟ ಸಾರ್ವಭೌಮ ಕನ್ನಡ ಕಂಠ್ರವ ಡಾಕ್ಟರ್ ರಾಜಣ್ಣರಂದರೆ ಬಂತೆನಪ್ಪ ಭಾಗ್ಯವು, ಬಂತೆನಪ್ಪ ಭಾಗ್ಯವು. ಈಗ ಇನ್ನೊಂದು ಹಾಡ್ತೀನಿ ಮೇಡಮ್, ಅದನ್ನು ನಾನೇ ಮಾಡಿದ್ದೀನಿ. ಇದು ಚಕ್ರತೀರ್ಥ. ರಾಜಣ್ಣ ರೂಪ ಕಣ್ಣಲ್ಲಿ, ರಾಜಣ್ಣರ ಧ್ವನಿಯು ಕಿವಿಯಲ್ಲಿ, ರಾಜಣ್ಣರ ಧ್ಯಾನ ಮನದಲ್ಲಿ, ರಾಜಣ್ಣರ ಕನ್ನಡ ಕಣ್ಮಣಿ, ರಾಜಣ್ಣ ಕಣ್ಣ ಬೆಳಕಲಿ, ಕನ್ನಡ ನಾಡು ಬೆಳಗಲಿ, ರಾಜಣ್ಣ ನಗೆಯ ಒಳೆಯಲಿ, ಕರ್ನಾಟಕ ನೌಕೆ ತೇಲಲಿ, ರಾಜಣ್ಣ ಕಣ್ಣ ಬೆಳಕಲಿ, ಕನ್ನಡ ನಾಡು ಬೆಳಗಲಿ, ರಾಜಣ್ಣ ನಗೆಯ ಮಳೆಯಲಿ, ಕರ್ನಾಟಕ ನೌಕೆ ಕರ್ನಾಟಕ ಕೀರ್ತಿ ಬೆಳೆಯಲಿ, ರಾಜಣ್ಣ ನಗೆಯ ಒಳೆಯಲಿ, ಕರ್ನಾಟಕ ನೌಕೆ ತೇಲಲಿ, ರಾಜಣ್ಣ ರೂಪ ಕಣ್ಣಲಿ, ರಾಜಣ್ಣ ಧ್ವನಿಯು ಕಿವಿಯಲಿ, ರಾಜಣ್ಣರ ಧ್ಯಾನ ಮನದಲ್ಲಿ, ರಾಜಣ್ಣರ ಕನ್ನಡ ಕಣ್ಮಣಿ. ರಾಜಣ್ಣ ಮಾಡಿದ ಪಾತ್ರಗಳೆಲ್ಲ ಆಡು ಮುಟ್ಟದ ತಪ್ಪಿಲ್ಲ. ಹಾಗೆ ರಾಜಣ್ಣವ್ರ ಬಗ್ಗೆ ಕೆಲವು ಚಿತ್ರಗಳ ಹೆಸರು ಹೇಳ್ತೀನಿ. ಮೊದಲನೇ ಅಕ್ಷರ ಶ್ರೀಯಿಂದ ಪ್ರಾರಂಭವಾಗೋ. ಶ್ರೀಯಿಂದ 7 ಫಿಲಮ್. ಶ್ರೀ ಕೃಷ್ಣ ಗಾರಡಿ, ಶ್ರೀಶೈಲ ಮಹಾತ್ಮೆ, ಶ್ರೀ ರಾಮಾಂಜನ ಯುದ್ಧ, ಶ್ರೀ ಕನಿಕಾ ಪರಮೇಶ್ವರ ಕಥೆ, ಶ್ರೀ ಕೃಷ್ಣದೇವರಾಯ, ಶ್ರೀ ಕೃಷ್ಣ ರುಕ್ಮಿಣಿ ಸತ್ಯಭಾಮ, ಶ್ರೀ ಶ್ರೀನಿವಾಸ ಕಲ್ಯಾಣ. ಹೇಳೋದು ಮೇಡಮ್ಮ. ಈಗ ರಾದಿಂದ ಪ್ರಾರಂಭ ಅವು ಹೇಳಿದ್ದಾವೆ. ರಾಜದಿಂದ ರಾಜಣ್ಣವರು ಬೇರೆಯವಲ್ಲ. ರಾಯರ ಸೊಸೆ, ರಾಣಿ ಹೊನ್ನಮ್ಮ, ರಾಜಶೇಖರ, ರಣಧೀರ ಕಂಠ್ರವ, ರಾಜದುರ್ಗ ರಹಸ್ಯ, ರಾಜ ನನ್ನ ರಾಜ, ರವಿಚಂದ್ರ. ಹೇಳೋದು ಮೇಡಮ್ಮ. ಇವಾಗ ಕಾದಿಂದ ಮಾಡವ. ಮೊದಲನೇ ಅಕ್ಷರ ಕಾದಿಂದ 10 ಇದ್ದಾವೆ. ಕಣ್ಣು ತೆರೆದು ನೋಡು, ಕರುಣೆ ಕುಟುಂಬದ ಕಣ್ಣು, ಕನ್ಯಾರತ್ನ, ಕಲಿತರು ಎಣ್ಣೆ, ಕಠಾರಿ ವೀರ, ಕರುಳಿನ ಕರೆ, ಕಸ್ತೂರಿ ನಿವಾಸ, ಕವಿರತ್ನ ಕಾಳಿದಾಸ, ಕಾಮನ ಬಿಲ್ಲು, ಕಾಶಿದ್ರೆ ಕೈಲಾಸ. ಗೊತ್ತಾ? ಆಮೇಲೆ ಮೇಡಮ್ಮ ಸಾಕು. ಮತ್ತು ಇವು ಕವನ ಹೇಳ್ತೀನಿ ನಾನು. ಕವನ ಲಾಸ್ಟಾಗಿ ಅದೇ ಹೇಳಿಲ್ಲ, ಅದು ಆಡಲ್ಲ. ಈಗ ಹೇಳ್ತೀನಿ ಕೇಳಿ. ಈಗ ರಾಜಣ್ಣ ಲಾಸ್ಟ್ ಅಕ್ಷರ ಪ ಬರಬೇಕು, ಕೊನೆ ಅಕ್ಷರ ಪ. ರಾಜಣ್ಣವ್ರ ಪ್ರಥಮ ಚಿತ್ರ ಬೇಡರ ಕಣ್ಣಪ್ಪ, ಪ್ರಥಮ ಚಿತ್ರವೇ ರಾಷ್ಟ್ರ ಪ್ರಶಸ್ತಿ ಪಡಿತಪ್ಪ. ಅದನ್ನು ಕಂಡು ಕನ್ನಡ ನಿರ್ಮಾಪ ನಿರ್ದೇಶಕ ಜನರಿಗೆಲ್ಲ ಸಂತೋಷವಾಯ್ತಪ್ಪ. ಅಂದಿನಿಂದ ಇಲ್ಲಿ ತನಕ ಕನ್ನಡ ಚಿತ್ರ ದುಡಿತಾ ಬಂದವರಪ್ಪ, ಕನ್ನಡಕ್ಕಾಗಿ ಹೋರಾಡಿ ಮಾಡಿದವರಪ್ಪ. ಕನ್ನಡ ಚಿತ್ರ ಅವರ ಬೇರೆ ಭಾಷೆಯಿಂದ ಕರೆ ಬಂದಿತ್ತಪ್ಪ, ಬೇಡ ಒಂದು ತಿರಸ್ಕರಿಸಿದ್ರಪ್ಪ. ನನ್ನ ಕಲೆಯ ಮೀಸಲ್ಲ ಕನ್ನಡಕ್ಕೆ ಮಾತಂತ ಹೇಳಿ ಶಪಥ ಮಾಡಿದ್ರಪ್ಪ. ಅವ್ರು ಕನ್ನಡಕ್ಕಾಗಿ ಹೋರಾಡಿ ದುಡಿದು ಮಾಡಿದವರಪ್ಪ. ರಾಜಣ್ಣವ್ರು ಮರ್ತವ್ರು ಕನ್ನಡಿಗರ ಅಲ್ಲಪ್ಪ. 2ನೇ ಕವನ ಲಾಸ್ಟ್ ಅಕ್ಷರ ತಡಿ ಮೇಡಮ್, ಅಲ್ಲ ಲಾಸ್ಟ್ ಅಕ್ಷರ ದಾ ಬರಬೇಕು, ಕೊನೆ ಅಕ್ಷರ ದಾ. ಕನ್ನಡ ನೆಲ ಚಂದ, ಕನ್ನಡ ನುಡಿ ಚಂದ, ಕನ್ನಡ ಜನ ಚಂದ, ಕನ್ನಡ ರಾಜಕೀಯ ಚಂದ, ಕನ್ನಡ ಚಿತ್ರರಂಗ ಚಂದ, ಕನ್ನಡ ರಾಜ್ಕುಮಾರ್ ಕಲಾಕಾರ ಚಂದ, ರಾಜಣ್ಣವ್ರು ಕುಂತರು ಚಂದ, ನಿಂತರು ಚಂದ. ರಾಜಣ್ಣವ್ರು ಬರ್ತಡೇ ಬಂತಂದ್ರೆ ಬಲು ಆನಂದ.